ಟೋಟಲ್ ಕಾಸ್ಟು 800 ರೂಪಾಯಿ ಮುಗ್ದೋಗುತ್ತೆ. ಇದು ನಾನು ಸಜೆಷನ್ ನಿಮಗೆ ಮಾಡ್ಬೋದು, ಮಾಡಿಸ್ಕೊಳ್ಳಿ ಈ ಥರ. ನಿಮಗೆ ಅದು ಬೇಡ ಅಂತ ಅಂದರೆ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ತೀನಿ. ಕೂತ್ಕೊಂಡಿದ್ದೀನಿ ನೋಡಿ. ಬೆಳಗ್ಗೆ 8 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗಿದ್ದು ನೈಟ್ 8 ಗಂಟೆ ಆಗಿದೆ. ನೀವು ಕೇಳ್ಬೋದು, ಗುರು ಚಾರ್ಜಿಂಗ್ ಎಲ್ಲಿ ಏನು ಮಾಡಿದೆಯಾ ಗುರು ಅಂತ. ಪ್ರತಿಯೊಬ್ಬರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಗೇನ್ ರಾ ಪ್ರವೀಣ್ ವ್ಲಾಗ್ಸ್. ಈಗ ಏನು ನೋಡ್ತಾ ಇದ್ದೀರಾ, ನಾನು ನಮ್ಮ ತಂದೆ ಕೂತ್ಕೊಂಡು ಆಟೋ ರೆಡಿ ಮಾಡ್ತಾಯಿದ್ದೀನಿ. ಈಗೆಲ್ಲ ಸ್ವಲ್ಪ ಶೀಟೆಲ್ಲ ಬಿಚ್ತಾ ಇದ್ದೀನಿ. ಶೀಟೆಲ್ಲ ಬಿಚ್ಕೊಂಡು ನಿಮಗೆ ಈಗ ಡ್ರಿಲ್ಲಿಂಗ್ ಹಾಕೋತಾ ಇದ್ದೀನಿ. ಏನಕ್ಕೆ ಡ್ರಿಲ್ಲಿಂಗ್ ಹಾಕ್ತಾಯಿದ್ದೀನಿ ಅಂದರೆ, ಲೈಟಿಂಗ್ ಎಲ್ಲಿ ವೈರಿಂಗ್ ಹೋಗುತ್ತೆ ಆ ವೈರಿಂಗ್ ಹೋಗೋ ಒಂದು ಕಾರಣಕ್ಕೋಸ್ಕರ ಡ್ರಿಲ್ಲಿಂಗ್ ಮಾಡ್ಕೋತಾ ಇದ್ದೀವಿ. ಡ್ರಿಲ್ಲಿಂಗ್ ಮಾಡಿದ ತಕ್ಷಣ ನೆಕ್ಸ್ಟು ಮತ್ತೆ ವೆರಿಫಿಕೇಷನ್ ಮಾಡ್ಕೋತಾ ಇದ್ದೀವಿ. ಹಿಂದೆ ಯಾವುದಾದ್ರು ಒಂದು ವಯರ್ಗೆ ಏನಾದ್ರು ಟಚ್ ಆಗುತ್ತಾ, ವಯರ್ದು ರೀಕನ್ಫರ್ಮ್ ಆಗಿದ ತಕ್ಷಣ ಪರ್ಫೆಕ್ಟ್ ಆಗಿದೆ ಅಂದಿದ ತಕ್ಷಣ ನಮ್ಮ ತಂದೆಗೆ ಹೇಳಿದ ತಕ್ಷಣ ಮತ್ತೆ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆನೂ ಡ್ರಿಲ್ಲಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವಿಡಿಯೋ ನೋಡ್ತಾ ಇರಿ, ಮ್ಯೂಸಿಕ್ಕು ಹಾಕಿರ್ತೀನಿ, ನಿಮಗೆ ಪ್ರತಿಯೊಂದು ಕ್ಲೀನಾಗಿ ತೋರಿಸ್ತಿರ್ತೀನಿ. ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಬಂದು ನಿಮಗೆ ಕ್ಲೀನಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ನಿಮಗೋಸ್ಕರನೇ ಈ ವಿಡಿಯೋ ಫುಲ್ಲಾಗಿ ಮಾಡಿರೋದು. ಇವಾಗ ಆಟೋ ಒಂದು ಸ್ವಲ್ಪ ಎತ್ಕೋತಾ ಇದ್ದೀವಿ, ಅಂದರೆ ಒಂದು ಕೈಡ್ ಸ್ಲ್ಯಾಂಟಿಂಗ್ ಮಾಡ್ತಾ ಇದ್ದೀವಿ. ಆಟೋ ಸ್ಲ್ಯಾಂಟ್ ಮಾಡೋದ್ರಿಂದ ನಮ್ಮ ಕೆಳಗಡೆ ವೈರಿಂಗ್ ಮಾಡೋದಕ್ಕೆ ಫುಲ್ ಈಸಿ ಆಗುತ್ತೆ. ಇನ್ನು ನೋಡ್ತಾ ಇರಿ. ಮತ್ತು ಸ್ಲ್ಯಾಂಡ್ ಮಾಡಿ ಇಳಿಸಾದ್ಮೇಲೆ ವೈರಿಂಗ್ ಮಾಡಬೇಕಾದ್ರೆ ಶೀಟ್ ಒಂದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಯ್ತಿತ್ತು. ಶೀಟ್ನು ಮತ್ತೆ ರಿಮೂವ್ ಮಾಡಿದ್ರಿ ಸೇರಿಕೊಂಡು. ಶೀಟ್ ಎಲ್ಲ ರಿಮೂವ್ ಆಗಿದ ತಕ್ಷಣ ಮತ್ತೆ ನಾವು ಅಲ್ಲಿಂದ ಕೆಳಗಡೆಯಿಂದ ಮತ್ತೆ ಅಲ್ಲಿಗೆ ತೊಗೊಂಡೋಗೋಕ್ಕೆ ನಮಗೆ ಸ್ಪ್ರಿಂಗ್ ಬೇಕಾಗುತ್ತೆ. ನಾರ್ಮಲ್ಲು ಆಟೋ ಇಲ್ಲೇ ನಿಯರ್ ಬೈ ಶಾಪ್ ಮೆಕ್ಯಾನಿಕ್ ಶಾಪ್ ಅವ್ರ ಹತ್ರ ಸ್ಪ್ರಿಂಗ್ ಇರುತ್ತೆ, ವೇಸ್ಟ್ ವೈರ್ ಥರ. ಆ ವೈರಿಂಗಲ್ಲಿ ಅಲ್ಲಿಂದ ತೊಗೊಂಡ್ರಿ. ಈಗ ಬಂದು ಪೈಪು, ಈ ಪೈಪ್ ಏನು ನೋಡ್ತಾ ಇದ್ದೀರೋ ಮನೇಲಿ 3/4 ಇಂಚ್ ಪೈಪ್ ಇತ್ತು, ಅದನ್ನೇ ಕೆಳಗಡೆಗೆ ಹಾಕೋದ. ಲೋ ಬಜೆಟಲ್ಲಿ ನಿಮಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಪೈಪಲ್ಲೇ ನಾವು ವೈರಿಂಗ್ಸ್ ಸಪ್ರೇಟ್ ಲೈನ್ ತೊಗೊಂಡೋಗಿ ಮಾಡಿರೋದು. ಯಾಕಂದರೆ ನಾರ್ಮಲಾಗಿ ಎಸ್ ಪಿ ರೋಡು, ಜೆ ಸಿ ರೋಡು ನೀವೇನು ಗಲಾಸಿಪಾಳ್ಯಕ್ಕೆ ಹೋಗಿ ವೈರಿಂಗ್ ಮಾಡಿಸ್ತಿರೋ ಅವ್ರು ಸಪ್ರೇಟಾಗಿ ಅಂತ ನಿಮಗೆ ವೈರಿಂಗ್ಗೆ ಅಂತ ಲೈನ್ ತೊಗೊಳ್ಳಲ್ಲ. ನಿಮಗೆಲ್ಲಿ ವೈರಿಂಗು ಕಂಪ್ನಿಯವನು ಏನು ವೈರಿಂಗ್ ಕೊಟ್ಟಿರ್ತಾನೋ ಆ ವೈರಿಂಗಲ್ಲೇ ಇವರೆಲ್ಲ ಕೆಲಸ ಮಾಡೋದು. ಈಗ ನಾವು ಸಪ್ರೇಟಾಗಿ ಒಂದು ಲೈನ್ ತೆಗ್ದು ಸಪ್ರೇಟಾಗಿ ಲೈಟಿಂಗೆಲ್ಲ ಸಪ್ರೇಟಾಗಿ ವೈರಿಂಗ್ ಮಾಡಿರೋದು. ನಾನು ಟೋಟಲ್ 2 ಲೈನ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಬಂದು ಒಂದು ವೈಟ್ ಲೈನ್ ಒಂದು ತೊಗೊಂಡಿದ್ದೀನಿ, ಒಂದು ನಾರ್ಮಲ್ ಹಿಂದೆಗಡೆ ಪ್ರತಿಯೊಂದಕ್ಕೂ ಒಂದು ಏನು ಕಲರ್ ಲೈಟ್ ಹಾಕ್ಸಿದ್ದೀವಿ ಅದಕ್ಕೆ ಇದು ಮಾಡಿದ್ದೀನಿ. ಈಗ ನೋಡಿ ಪೈಪೆಲ್ಲ ಕೆಳಗಡೆ ಹೋಗಿ ಕ್ಲೀನಾಗಿ ನಮ್ಮ ಅಪ್ಪನಿಗೆ ಕೊಟ್ಬಿಟ್ಟು ಅವ್ರು ಕ್ಲೀನಾಗಿ ಕೆಳಗಡೆ ಅವ್ರು ಮಲ್ಕೊಂಡು ಅವರು ಕೆಲಸ ಮಾಡ್ತಿದ್ರು. ಸರಿ, ನೀನು ದಪ್ಪ ಇದೆಯಾ, ನೀನು ಹೋಗೋಲ್ಲ ಇರು, ನಾನೇ ಕೆಳಗಡೆನೇ ತೊಗೋತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಕ್ಲೀನಾಗಿ ನೋಡಿ ಅವರೆಲ್ಲ ಮತ್ತೆ ರೀಚೆಕ್ಕಿಂಗ್ ಮಾಡ್ಕೋತಾ ಇದ್ದಾರೆ. ವಯರ್ ಎಲ್ಲರೂ ಟಚ್ ಆಗುತ್ತಾ ಏನು, ಯಾಕಂದರೆ ಒಂದು ಸರಿ ವಯರ್ ಅದು ಪೈಪೆಲ್ಲ ಟ್ಯಾಗಿಂಗ್ ಮಾಡಾದ್ಮೇಲೆ ಮತ್ತೆ ನಾವು ರಿಮೂವ್ ಮಾಡೋಕ್ಕಂತೂ ಆಗೋಲ್ಲ, ಮತ್ತೆ ಎರಡೆರಡು ಕೆಲಸ ಆಗುತ್ತೆ. ಅದಕ್ಕೆ ಅಲ್ಲಿಂದ ಪೈಪು ಎಲ್ಲಿವರೆಗೆ ಬರಬೇಕು, ಯಾಕಂದರೆ ಇಂಜಿನ್ ಅಲ್ವಾ, ಇಲ್ಲೆಲ್ಲ ನಾರ್ಮಲಾಗಿ ನಾವು ವೈರಿಂಗ್ ಬಿಡೋಕ್ಕಾಗಲ್ಲ. ಅದಕ್ಕೆ ನಾವು ಎಕ್ಸ್ಟ್ರಾ ಪೈಪು ಅನ್ನೋದು ತೊಗೊಂಡು ಹಾಕ್ತಾಯಿರೋದು. ಸುಮಾರು ಒಂದು ಅಷ್ಟು ಪೈಪ್ಗಳು ತೊಗೊಂಡಿದ್ದೀವಿ, ನಿಮಗೂ ನೋಡ್ತಾ ಇರ್ತೀರ.
ನಿಮ್ಗೆ ಹೋಗ್ತಾ ಹೋಗ್ತಾ ಏನೇನಿದೆ ಡೀಟೇಲಾಗಿ ತಿಳಿಸ್ತೀನಿ ನೋಡಿ. ಮತ್ತೆ ನಾನು ಆ ವಯರ್ ಏನೇನಿದೆ ಎಲ್ಲ ತೆಗ್ದು ಮತ್ತೆ ಪೈಪ್ ಈಸಿಯಾಗಿ ಮೇಲಕ್ಕೆ ಬಂದು ಅಲ್ಲಿ ಟ್ಯಾಗಿಂಗ್ ಮಾಡಿ ಬಿಟ್ಬಿಡ್ತೀವಿ. ಯಾಕಂದರೆ ಹಿಂದೆಗಡೆ ಇಂಜಿನ್ ಹತ್ರನೂ ಲೈಟ್ ಹಾಕೋ ಕಾರಣ ಸೇಫ್ಟಿಯಾಗಿರಬೇಕು. ಯಾಕಂದರೆ ಆಟೋ ಅದು ಓವರ್ ಹೀಟಿಂಗಲ್ಲಿರುತ್ತೆ, ಒಂದು ಸ್ವಲ್ಪ ಏನಾದ್ರು ಹೀಟಾಗಿ ಮೆಲ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಇದಾದರೆ ಏನಾಗಲ್ಲ, ಯಾಕಂದರೆ ಏನು ತೊಂದರೆ ಏನಿಲ್ಲ. ಈಗ ನೋಡಿ ಫುಲ್ಲಾಗಿ ಟ್ಯಾಗಿಂಗ್ ಮಾಡಿಬಿಡ್ತಾ ಇದ್ದೀನಿ. ಈಗ ಟ್ಯಾಗಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ಮುಂದೆ ಏನೇನು ಪ್ರೊಸೀಜರ್ ಏನೇನು ಮಾಡ್ತೀನಿ ನಿಮ್ಗೆ ಹಂಗೆ ತಿಳಿಸ್ತಾ ಬರ್ತೀನಿ. ಇನ್ನೂ ತುಂಬ ಡೀಟೇಲ್ಸ್ ಇದೆ, ಡಿಟೇಲಾಗಿ ಎಲ್ಲ ವೀಡಿಯೋನು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ನೋಡಿ ಶೀಟ್ ತೆಗ್ದಿದ ತಕ್ಷಣ ಎಷ್ಟು ಈಸಿ ಆಯಿತು ನಮಗೆ. ಯಾಕಂದರೆ ಈ ವಯರ್ ಹಿಂಗೆ ಹಾಕಿ ಮತ್ತೆ ಪೈಪ್ ಒಳಗಡೆ ಕ್ಲೀನಾಗಿ, ಯಾಕಂದರೆ ಕೆಳಗಡೆ ಏನಾದ್ರು ಇಲ್ಲಿ ಕಚ್ಚೋದು ಏನೂ ಇರೋಲ್ಲ. ಪೈಪ್ ಕ್ಲೀನಾಗಿ ನಮಗೆ ಸೇಫ್ಟಿನೆಸ್ ಕೊಡುತ್ತೆ, ಆಡೋ ಆಗೋಲ್ಲ ನಮಗೆ. ಏನು ನಾವು ಲೈನಿಂಗ್ ತೆಗ್ದಿರ್ತೀವಿ ಇದು ಆಡೋ ಆಗೋಲ್ಲ. ನೀವೇನು ಜೆ ಸಿ ರೋಡಲ್ಲಿ ನೋಡ್ತೀರಾ ಇಲ್ಲ ಕಲಾಸಿಪಳ್ಳಿ ಎಲ್ಲೇ ವೈರಿಂಗ್ ನೋಡಿ, ಅವ್ರು ಜಸ್ಟು ನಾವು ಸಾಲ್ಡ್ರಿಂಗಿಂದ ಹಿಡಿದು ಅದೆಲ್ಲ ಸ್ಕಿನ್ ಔಟ್ ಮಾಡಿ ಅಲ್ಲಿಗೆ ಸಾಲ್ಡ್ರಿಂಗು ಮಾಡಿಕೊಂಡು ಸೇಫ್ಟಿಯಾಗಿರಲಿ. ಮತ್ತು ಏನೇ ಕಾರಣಕ್ಕೂ ಲೂಸ್ ಕನೆಕ್ಷನ್ ಆಗಬಾರ್ದು. ಟೇಪು ಹಾಕಿರ್ತಾರೆ ಅಲ್ಲೇನು ಜಸ್ಟು ನಿಮಗೆ ಪಿಂಚ್ ಮಾಡಿಬಿಟ್ಟು ಟೇಪ್ ಹೊಡೆದು ಬಿಡ್ತಾರೆ. ನಾವು ಸಾಲ್ಡ್ರಿಂಗ್ ಮಾಡಿ ನೆಕ್ಸ್ಟ್ ಏನೇ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ ಪ್ರತಿಯೊಂದಕ್ಕೂ ಇದೇ ಪ್ರೊಸೀಜರ್ ಫಾಲೋ ಮಾಡಿರೋದು. ಎಲ್ಲೆಲ್ಲಿ ಏನೇನು ಜಾಯಿಂಟ್ಸ್ ಬರುತ್ತೆ, ಯಾಕಂದರೆ ನೆಕ್ಸ್ಟ್ ನಾವೆಲ್ಲ ಬೇರೆ ಪ್ರತಿಯೊಂದು ಯಾವುದೇ ಥರ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದಿನ ಲೇಟ್ ಆಗುತ್ತೆ. ಅದಕ್ಕೆ ನಾವೇ ಮಾಡ್ಕೊಂಡಿದ್ದು, ಯಾಕಂದರೆ ಅಲ್ಲೆಲ್ಲ ಮಾಡಲ್ಲ ಈ ಥರ ಎಲ್ಲ. ನಿಮ್ಗೆ ಅಲ್ಲಿ ಯಾರು ಕೆಲಸ ಮಾಡಲ್ಲ. ನೀವೇನಾದ್ರು ಮಾಡಬೇಕು ಅಂತ ಇದ್ದರೆ ಒಂದು ನಾನು ಕಮೆಂಟ್ ಮಾಡಿ ತಿಳಿಸಿ. ಈಗೇನು ನೀವು ನೋಡ್ತಾ ಇದ್ದೀರಾ ಇದೇ ಮೇಯ್ನ್ ಹೋಗೋದು. ಅಲ್ಲೇನು ಕಾಯಿಲ್ ಮೇಲೆ ಕೈ ಇಟ್ಟಿದ್ದೀನಿ ನೋಡಿ, ಇನ್ನೊಂದು ಇದೇ ಹೋಗ್ಬಿಡೋದು. ಇನ್ನೊಂದು ತೊಗೊಂಬಂದು ಇಟ್ಟಿದ್ದೆ, ನಂದು ಹೋಗ್ಬಿಡ್ತು. ಅದಕ್ಕೆ ಅವರು ಮೆಕ್ಯಾನಿಕ್ ಅಣ್ಣನ ಹತ್ರ ಈ ಥರ ಜಾಸ್ತಿ ಬಿದ್ದಿತ್ತು ನೋಡಿ. ಅಲ್ಲಿ ಲೆಫ್ಟಲ್ಲಿ ಬೋರ್ಡ್ ಫುಲ್ ಹೋಗ್ಬಿಟ್ಟಿತ್ತು ನಂದು. ಆ ಕಾಯಿಲ್ ತೊಗೊಂಡು ಮತ್ತೆ ಅದು ಸಾಲ್ಡ್ರು ಇದು ಮಾಡಿಬಿಟ್ಟು ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟೆ. ಶಿಫ್ಟ್ ಮಾಡಿದ ತಕ್ಷಣ ಅಪ್ಪ ಇಲ್ಲಿ ನನ್ನ ಕೆಲಸ ಮಾಡ್ತಿದ್ರು. ಸರಿ ನಿಮಗೆ ವೀಡಿಯೋ ತೋರಿಸ್ಲಿ ಅಂದ್ಬಿಟ್ಟು ನಾನು ಹೋಗಿ ಆ ಕಾಯಿಲ್ ಅದೇನು ನಿಮ್ಗೆ ತೋರಿಸಿದ್ನಲ್ಲ ಅದನ್ನು ಸಾಲ್ಡ್ರಿಂಗ್ ಮಾಡ್ಕೋತಾಯಿದ್ದೆ. ನೀವು ಏನಾದ್ರು ಹೋದರೆ ಆ ಕಾಯಿಲೇ ಹೋಗೋದು ಬೋರ್ಡಲ್ಲಿ, ಅದೇ ಲೂಸ್ ಕನೆಕ್ಷನ್ ಆಗೋದು. ಒಂದು ಸರಿ ಬಿಚ್ಚಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಸುಮ್ಮನೆ ₹200 ದಂಡವಾಗಿ ಕಟ್ಟಬೇಕು. ಇದೆಲ್ಲ ಮತ್ತೆ ವೈರಿಂಗು ಎಲ್ಲೆಲ್ಲಿ ಬರುತ್ತೆ, ವೈರ್ ತೆಗ್ದಾಯ್ತು. ಈಗ ಇಲ್ಲಿ ವೈರಿಂಗ್ ಬರುತ್ತೆ, ಕಲರ್ ಲೈಟ್ ಹಾಕಿರ್ತೀವಲ್ಲ ಆ ಒಂದು ಕಾರಣಕ್ಕೆ. ನೋಡ್ತಾ ಹೋಗಿ ಕ್ಲೀನಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ಈ ಥರ ಎಲ್ಲ ಸೇಫ್ಟಿನೆಸ್ ಹಾಕಲ್ಲ ನಾವು. ಸೇಫ್ಟಿನೆಸ್ ಹಾಕಿ ಪ್ರತಿಯೊಂದು ಕ್ಲೀನಾಗಿ ಅದೆಲ್ಲಿ ಬರುತ್ತೆ ಅದನ್ನೆಲ್ಲ ಇದು ಮಾಡಿ ಅಲ್ಲಿಗೆ ಒಂದು ಎಕ್ಸ್ಟ್ರಾ ಒಂದು ಪಟ್ಟಿ ಥರ ಕೊಟ್ಕೋತಾ ಇದ್ದೀವಿ. ಯಾಕಂದರೆ ನೆಕ್ಸ್ಟ್ ಅಲ್ಲಿ ಯಾವುದೇ ಥರ ಲಗೇಜ್ ಇಟ್ಟು ಏನಾದ್ರು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಗೆ ಆಗಲ್ಲ, ಬಟ್ ನಾವು ನಮ್ಮ ಸೇಫ್ಟಿಲಿರೋಬೇಕು ಅನ್ನೋ ಒಂದು ಕಾರಣಕ್ಕೆ ಸೇಫ್ಟಿನೆಸ್ ಆಗಿ ಎಲ್ಲ ಕ್ಲೀನಾಗಿ ನಮ್ಗೆ ಯಾವ ರೀತಿ ಬೇಕು ಹಂಗೆ ಮಾಡ್ಕೋತಾ ಇರೋದು. ಇದೆಲ್ಲ ಎಲ್ಲೂ ಮಾಡಲ್ಲ, ಖುದ್ದಾಗಿ ನಾವು ಇನಿಷಿಯೇಟಿವ್ ತೊಗೊಂಡು ಮಾಡಬೇಕು. ಮಾಡೋದು ಈಸಿ ರೀ. ಬ್ಲ್ಯಾಕು ರೆಡ್ಡು ಎಲ್ಲ ಲೈನು ಒಂದು ಕ್ಲೀನಾಗಿ ತೊಗೊಬಿಟ್ರೆ ಅಲ್ಲೇ ಲೈಟ್ ಮೇಲೆ ಬರೆದಿರುತ್ತೆ ರೆಡ್ ಯಾವುದು ಬ್ಲ್ಯಾಕ್ ಯಾವುದು. ಎಲ್ಲ ಕನೆಕ್ಷನ್ ಬ್ಲ್ಯಾಕ್ ತೊಗೊಳ್ಳಿ, ಎಲ್ಲ ಕನೆಕ್ಷನ್ ರೆಡ್ ತೊಗೊಳ್ಳಿ. ವೈರಿಂಗ್ ಎಲ್ಲ ಹಾಕಬೇಕು ಅದನ್ನು ನಿಮಗೆ ಫ್ಯೂಚರ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಯಾವ ಥರ ಏನಾದ್ರು ಇದ್ದರೆ ನಮಗೆ ಕಮೆಂಟ್ ಮಾಡಿ. ನೋಡಿ ಅಲ್ಲಿ ಹೆಂಗಿದೆಯೋ ಹಂಗೆ ಬರೋದು ಎಲ್ಲರಲ್ಲೂ. ಮುಂದೆ ಎಲ್ಲ ಇದು ಓವರಾಲ್ ವ್ಯೂ. ಈಗಿಷ್ಟು ಏನೇನು ಮಾಡಿದ್ದೀವಿ ಲೈಟಿಂಗ್ಗಳು ಅಂತ ನಿಮಗೆ ತೋರಿಸ್ತಾ ಇರೋದು. ಅದಕ್ಕೆ ಅಪ್ಪ ಬಂದ್ಬಿಟ್ಟು ಇಂಜಿನ್ ಕಡೆನೂ ಮುಗಿಸ್ಕೊಬಿಡ್ತೀನಿ ಅಂದ್ಬಿಟ್ಟು ಇಂಜಿನ್ ಕಡೆ ಮಾಡ್ತಾಯಿದ್ದಾರೆ. ವಿಡಿಯೋ ನೋಡ್ತಾ ಹೋಗಿ. ಈ ಪಿನ್ನ ಮಡ್ಚ್ಬಿಡಿ ಹೇಳ್ತೀನಿ.
ಇಲ್ಲ ನೋಡಿ ಅದೆಷ್ಟೆಲ್ಲ ಮಾಡಾದ್ಮೇಲೂ ಅಲ್ಲಿ ಚಿಕ್ಕ ಮಳೆನೂ ಹೊಡಿತಾ ಇದ್ದೀವಿ. ಯಾಕಂದರೆ ಸೇಫ್ಟಿಗಿರಲಿ ಅಂದ್ಬಿಟ್ಟು. ಅದು ಗ್ಲೂ ಬರುತ್ತೆ ಅದ್ರ ಹಿಂದೆನೇ. ಗ್ಲೂ ಬರುತ್ತೆ, ಬಟ್ ಯಾವುದಕ್ಕೂ ನಮ್ಮ ಸೇಫ್ಟಿಗಿರಲಿ ಅಂದ್ಬಿಟ್ಟು ನಾವೇ ಚಿಕ್ಕದೊಂದು ಮಳೆ ಬರುತ್ತೆ. ಆ ಮಳೆನೂ ಅಲ್ಲಿ ಸೈಜ್ಗೆ ಹೋಗಂಗಿರುತ್ತೆ. ಅದನ್ನು ಹೊಡ್ದು ಸೇಫಾಗಿ ಇಟ್ಬಿಡ್ತಾ ಇದ್ದೀವಿ. ಜಾಸ್ತಿ ಪ್ರೆಷರಾಗಿ ಹೊಡ್ಯೋಕ್ಕೂ ಹೋಗಬೇಡಿ. ಯಾಕಂದರೆ ಅಲ್ಲಿ ಅದೆಲ್ಲ ಸ್ಮಾಲ್ ಚಿಕ್ಕ ಪಾರ್ಟ್ಸ್ ಅಲ್ಲ, ನೀವು ಮಿಸ್ಸಾಗಿ ಸುತ್ತಿಗೆ ಏನಾದ್ರು ಹೊಡೆದ್ರೆ ಅದು ವೇಸ್ಟು. LED ₹20 ಸಿಗೋದು, ಅದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಹೇಳ್ಬೋದು, ಏನಪ್ಪ ನೀನು ಕೆಲಸ ಮಾಡ್ತಿಲ್ಲ, ವೀಡಿಯೋ ಮಾಡ್ತಿದ್ಯಾ? ಇಲ್ಲ, ನಾನು ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಫ್ರೀ ಸಿಗುತ್ತೆ ಆ ಜಾಗದಲ್ಲಿ ಮಾತ್ರ ನಾನು ತೋರಿಸ್ತಾ ಇರೋದು. ನಾನು ಕೆಲಸ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಿರೋದು. ಈಗೆಲ್ಲ ಚೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಒಂದೊಂದು ಟೈಮು ಒಂದೊಂದು ಮಾಡಬೇಕಾದ್ರೆ ಚೆಕ್ ಮಾಡಿಕೊಂಡು, ಮತ್ತು ಯಾಕಂದರೆ ಒಂದು ಸರಿ ವೈರಿಂಗ್ ಮಾಡಿ ಟೇಪ್ ಹಾಕ್ಬಿಟ್ರೆ ಆಗಲ್ಲ. ಈಗೆಲ್ಲ ಬಂದ್ಬಿಟ್ಟು ಮುಂದೆ 2 ಗ್ರೀನ್ ಲೈಟ್ ಬರಬೇಕು. ಆ ಗ್ರೀನ್ ಲೈಟ್ಗೆ ಅಪ್ಪನಿಗೆ ಎಲ್ಲಿ ಬರಬೇಕು ನಾನು ಕೇಳ್ತಿದ್ರು. ಇಲ್ಲಿ ಬರಬೇಕು ಅಂತ ಹೇಳಿದ್ದೆ. ಅದಕ್ಕೆಲ್ಲ ಡಬಲ್ ಟೇಪ್ ಅದರಲ್ಲೂ ಬಂದಿರುತ್ತೆ. ಅಲ್ಲಿಗೇನು ಮಳೆ ಹೊಡೆಯೋಕೆ ಆಗದಿರೋ ಕಾರಣ ನನ್ನ ಹತ್ರ 3M ಡಬಲ್ ಟೇಪ್ ಇತ್ತು. ಅದ್ರ ಮೇಲೆ 3M ಟೇಪ್ ಹಾಕಿ ಬಿಟ್ಬಿಟ್ಟೆ. ಯಾಕಂದರೆ 3M ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅದು ಲೋಕಲ್ಲು ಬೇಗ ಬಿದ್ದೋಗುತ್ತೆ. ಏನು ಅದಷ್ಟು ವೆಯ್ಟ್ ಇರೋಲ್ಲ, ಬಟ್ ಯಾವುದಕ್ಕೂ ನಮ್ಮ ಸೇಫ್ಟಿಗೆ ಇರಲಿ. ಒಂದು ಸರಿ ಕೆಲಸ ಮಾಡಬೇಕಾದ್ರೆ ನಮಗೆ ತಲೆನೋವು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಫುಲ್ಲಾಗಿ ನಾವು ಕ್ಲೀನಾಗಿ A to Z ಏನು ಬೇಕು ನಾವೇ ಕ್ಲೀನಾಗಿ ಮಾಡ್ಕೊಂಡು ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ ಫುಲ್ ಬಿಚ್ಚಿ ಪ್ರತಿಯೊಂದು ನಾವೇ ಮಾಡ್ಕೊಂಡಿದ್ದು. ಒಂದಷ್ಟು ಜನ ಕೆಲಸ ಮಾಡ್ಬೇಕಾದ್ರೆ ಇದು ಮಾಡ್ತೀರ, ಅದೇ ಮೇಯ್ನ್ ಫ್ಯೂಸು. ಆಟೋಗಿರೋದೇ ಮೇಯ್ನ್ ಫ್ಯೂಸ್. ಅಪ್ಪ ಅದನ್ನೇ ತೋರಿಸ್ತಾಯಿದ್ರು. ಕನೆಕ್ಷನ್ ಎಲ್ಲಿ ಎತ್ಕೊಂಡೋಗಿ ನ್ಯೂಟ್ರಲ್ಗೆ ಎಲ್ಲಿ ಇಡಿಸಿ ಎತ್ಕೊಂಡೋಗಿ ಅಲ್ಲಿ ಗ್ರೌಂಡಿಂಗ್ ಅಲ್ಲಿಗೆ ರಿಟರ್ನ್ ವೈರಿಂಗ್ ಎಲ್ಲ ಅಲ್ಲಿಗೆ ಕೊಡ್ತಾಯಿದ್ರು. ನಾನು ನಗಾಡಿ ಸುಸ್ತಾಗ್ತಾಯಿದ್ದೆ. ಏನಪ್ಪ ಇದು ಹೆಂಗೆ ಮಾಡ್ತಾವ್ರೆ ಅಂದ್ಬಿಟ್ಟು. ಬಟ್ ಅವ್ರಿಗೂ ಕೆಲಸ ಜಾಸ್ತಿ ಗೊತ್ತಲ್ಲ, ನನಗಿಂತ ಅವ್ರಿಗೆ ಹೆವಿ ಗೊತ್ತು. ಅವ್ರು ಈ ಫೀಲ್ಡಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ. ನಾವು ನೋಡಿ ಅಲ್ಲೇ ಫ್ಯೂಸ್ ಬಾಕ್ಸ್ ಇದೆ, ಅಲ್ಲಿಗೆ ತೊಗೊಂಡು ಅಲ್ಲೇ ಮೇನ್ ಫ್ಯೂಸ್ ಕೆಳಗಡೆನೇ ಅಲ್ಲಿಗೆ ಕೊಟ್ಬಿಟ್ಟೆ ನಾನು. ಗ್ರೌಂಡಿಂಗ್ ಏನು ವೈರಿಂಗ್ ಬಂದಿದೆಯೋ ಎಕ್ಸ್ಟ್ರಾ ಫ್ಯೂಸ್ ವೈರು ಮಾಡಿದ್ದೀನಿ, ತೋರಿಸ್ತೀನಿ, ಅದು ನೋಡ್ತಾ ಹೋಗಿ. ಈಗ ನೋಡಿ ಮೊಬೈಲ್ ಚಾರ್ಜಿಂಗು ಸಪ್ರೇಟ್ ಲೈನು ಇದು ಮಾಡಿಕೊಂಡು ಅದಕ್ಕೆ ಆದಂಥ ಸಪ್ರೇಟ್ ವೈರಿಂಗು ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅಲ್ಲೇನು ಅವರು ಚಾರ್ಜಿಂಗ್ ಇದು ಮಾಡಿರ್ತಾರೆ ಅದು ನನಗೆ ಮುಂಚೆ ಅದು ಲೂಸ್ ಕಾನ್ಸೆಪ್ಟ್ ಆಗ್ತಾಯಿತ್ತು. ಹೋಗೋದು 1-2 ಸರಿ ಕೇಳೋದು ಯಾಕೆ ಸುಮ್ಮನೆ. ಅದಕ್ಕೆ ನಾವೇ ಕ್ಲೀನಾಗಿ ಮಾಡಿಕೊಂಡು ವೈರಿಂಗ್ ಒಂದು ಸಪ್ರೇಟ ಅದು ಹೋಯ್ತಾ ಬಿಚ್ಚಿದ್ರೆ ಆ ವೈರ್ ಹಿಂಗೆ ಇರುತ್ತೆ, ತೆಗಿತೀವಿ ಮತ್ತೆ ಎತ್ತಿ ಅದು ಹೋದರೆ ಅಷ್ಟೇ. ಆ ಬಾಕ್ಸ್ ಎತ್ತಿಸಿ ಇನ್ನೊಂದು ಇಟ್ಕೊ. ಯಾಕಂದರೆ ಬ್ಲಾಗ್ ಮಾಡ್ತೀನಲ್ಲ, ನಂಗೆ ಚಾರ್ಜಿಂಗ್ ಬೇಕೇ ಬೇಕು. ಕಂಪ್ನಿಯಿಂದ ಒಂದು ಬಂದಿರುತ್ತೆ, ನಂಗೆ ಸೇಫ್ಟಿಗಿರಲಿ ಅಂದ್ಬಿಟ್ಟು ಅದು ಮಾಡಿಸ್ಕೊಂಡಿರೋದು. Coming back to me, my heart is hung up on what used to be. Time moves on and then one day ancient history. Give me just a little bit of time back, baby. Can't you see?
ಕಂಪ್ನಿಯಿಂದ ಡಮ್ಮಿ ಕೊಟ್ಟಿರ್ತಾನೆ, ಆ ಡಮ್ಮಿ ಕಿತ್ತಾಕ್ಬಿಟ್ಟು ಅಲ್ಲಿಗೆ ಕನೆಕ್ಷನ್ ತೊಗೊಂಡಿದ್ದೀನಿ. ಯಾಕೆ ಎಲ್ಲಿ ಇದು ಯಾವ್ಯಾವ ಸ್ವಿಚ್ ಎಲ್ಲೆಲ್ಲಿ ವರ್ಕ್ ಆಗುತ್ತಂತ ಲಾಸ್ಟಲ್ಲಿ ಕ್ಲೀನಾಗಿ ನಿಮ್ಮ ಕ್ಲಾರಿಟಿಯಾಗಿ ತೋರಿಸ್ತೀನಿ. ಕ್ಲೀನಾಗಿ ಒಂದ್ಸರಿ ನೀವು ಲಾಸ್ಟ್ ಎಂಡ್ ತನಕ ನೋಡ್ಕೊಳ್ಳಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಿಕ್ಕ ಸಪೋರ್ಟು ನನ್ನ ಮೇಲೆ ಕೊಟ್ಟರೆ ನನಗೂ ಇನ್ನೂ ಪ್ರೇರೇಪಣೆ ಇರುತ್ತೆ. ಇನ್ನು ಯಾವ್ದಾದ್ರು ಕಂಟೆಂಟ್ ನಿಮ್ಗೆ ತೋರಿಸ್ಬೋದು. ಇನ್ನು ವ್ಲಾಗ್ ಚಾನಲ್ ಆಗಿರೋದ್ರಿಂದ ಇನ್ನು ವೆರೈಟಿ ನಾನು ಕಾನ್ಸೆಪ್ಟ್ ಮಾಡಿ ನಿಮಗೂ ಎಷ್ಟು ನಿಮ್ಗೆ ಮನೋರಂಜನೆ ಕೊಡ್ಬೋದು ಅಷ್ಟು ಮನೋರಂಜನೆ ಕೊಡ್ತೀನಿ. all the yesterdays for you and I. It was a flame back then, but oh my, something set ablaze when we said goodbye. Give me just a little bit of time back, baby. Can't you see? Couldn't we just go rewind that ancient history? Ancient history. Ancient history. ನೋಡಿ, ಆ ಚಾರ್ಜಿಂಗ್ ವೈರ್ ಪಕ್ಕ ನೀವು ಚಿಕ್ಕದೊಂದು ರೆಡ್ ಕಲರ್ ಕಾಣಿಸ್ತಿರ್ಬೋದು, ಅದೇ ಫ್ಯೂಸು. ಟೋಟಲ್ 2 ಫ್ಯೂಸ್ ಇಟ್ಟಿದ್ದೀನಿ. ಯಾಕಂದರೆ ಏನಾದ್ರು ಫಾಲ್ಟ್ ಬಂತಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಫ್ಯೂಸು ಹೋಗಿರುತ್ತೆ. ಫ್ಯೂಸ್ ಯಾಕಂದರೆ ನಮ್ಮ ಹತ್ರನೂ ಎಕ್ಸ್ಟ್ರಾ ಇರುತ್ತೆ, ಫ್ಯೂಸ್ ತೆಗ್ದು ಹಾಕೋಬೋದು. ಆ ಒಂದು ಕಾರಣಕ್ಕೆ ಅದಕ್ಕೆ ಅಪ್ಪ ಎಲ್ಲ ಪರ್ಫೆಕ್ಟ್ ಆದಮೇಲೆ ಅವರೆಲ್ಲ ಫುಲ್ ಟೇಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಟ್ಯಾಗಿಂಗ್ ತೊಗೊಂಬಂದಿರಿ, ಟ್ಯಾಗು ಹಾಕ್ಬಿಟ್ಬಿಡ್ತಾರೆ. ಈಗ ನಿಮಗೆ ಜಸ್ಟ್ ಏನೇನು ನಾನು ನಿಮ್ಗೆ ತೋರಿಸ್ಬೋದು ಅದು ನಿಮ್ಗೆ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ. ಈಗ ಸಾಲ್ಡ್ರಿಂಗ್ ಮಾಡ್ತಾ ಇದ್ದೀನಿ. ಏನು ಸಾಲ್ಡ್ರಿಂಗ್ ಮಾಡ್ತಿರೋದು ಅಂದರೆ ಅದೊಂದು ಸ್ವಲ್ಪ ಚಿಕ್ಕದು ಇರೋದ್ರಿಂದ ಅಲ್ಲಿಗೆ ನೆಟ್ ಹೋಗ್ಬೇಕು. ಅದಕ್ಕೆ ಅಲ್ಲಿಗೂ ಸಾಲ್ಡ್ರಿಂಗನ್ಗೂ ಅಪ್ಪ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ರು. ಅದಾದಮೇಲೆ ಮತ್ತೆ ಅಲ್ಲಿಗೂ ಸಾಲ್ಡ್ರಿಂಗ್ ಮಾಡಿ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀವಿ. ಇದಾದಮೇಲೆ ಎಲ್ಲ ಆಗಿದ ತಕ್ಷಣ ನಾನು ಏನು ಮಾಡಿದೆ, ಎಲ್ಲ ವೈರಿಂಗ್ ಪರ್ಫೆಕ್ಟಾಗಿದೆಯಾ, ಎಲ್ಲ ಕನೆಕ್ಷನ್ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಚೆಕ್ ಮಾಡ್ಕೊಂಡು ಎಲ್ಲ ಸ್ವಿಚಸ್ ಆದಮೇಲೆ ನೆಕ್ಸ್ಟ್ ಈಗ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನಿಮ್ಮ ಕ್ಲೀನಿಂಗ್ ಬಂದ್ಬಿಡುತ್ತೆ. ಯಾಕಂದರೆ ಅಪ್ಪ ಒಂದು ಸ್ವಲ್ಪ ಮಿಕ್ಕಿದ ಟ್ಯಾಗಿಂಗ್ ಎಲ್ಲ ಹಾಕ್ಬೇಕು, ಅವ್ರು ಹಾಕೋತಾಯಿದ್ರು. ನಾನು ಮಿಕ್ಕಿದ ಟೈಮಲ್ಲೆಲ್ಲ ಫುಲ್ ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ನೀವು ನೋಡ್ಬೋದು ಕ್ಲೀನಿಂಗ್ ಏನಪ್ಪ ಶ್ಯಾಂಪು ಇದು ಬಂದು ಕೆಮಿಕಲ್ ಕ್ಲೀನಿಂಗ್ ಮಾಡ್ತಾ ಇರೋದು. ನಿಮಗೂ ಹೇಳ್ಕೊಡ್ತೀನಿ. ನಾಳೆ ದಿನಕ್ಕೆ ಸ್ವಲ್ಪ ನಿಮ್ಮ ಆಟೋನು ಚೆನ್ನಾಗಿರಬೇಕು ಅಂದರೆ ವೀಡಿಯೋ ನೋಡ್ತಾ ಹೋಗಿ. ಮುಂದಿನ ದಿನಗಳಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ.
ಪ್ರತಿಯೊಬ್ಬರಿಗೂ ನಮಸ್ಕಾರ. ಏನಪ್ಪ ಕತ್ಲಲ್ಲಿ ಕೂತ್ಕೊಬಿಟ್ಟಿದ್ಯಾ ಅನ್ಕೊಳ್ಳೋಕೆಲ್ಲ ಹೋಗ್ಬೇಡಿ. ಕತ್ಲಲ್ಲೇ ಕೂತ್ಕೊಂಡಿದ್ದೀನಿ, ಬೇರೆ ಹೋಟೆಲ್ ಕೂತ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ 8 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗಿದ್ದು ನೈಟ್ 8 ಗಂಟೆ ಆಗಿದೆ. ಪ್ರತಿಯೊಂದು ಕೆಲಸನೂ ಆಗಿದೆ. ನೀವೇನು ವೀಡಿಯೋದಲ್ಲಿ ಫುಲ್ಲಾಗಿ ನೋಡಿರ್ತೀರೋ ಪ್ರತಿಯೊಂದು ಮಾಡ್ಕೊಂಬಂದಿರೋದು. ವೈರಿಂಗು ಫುಲ್ ಲೈಟಿಂಗ್ ನಾವೇ ಮಾಡಿರೋದು. ಏನಕ್ಕೆ ಆಚೆಗಡೆನೂ ಮಾಡಿಸ್ಬೋದಾಗಿತ್ತು, ನಾನು ಮಾಡ್ಸೋಕೆ ಹೋಗಿಲ್ಲ. ಆಚೆಗಡೆ ಏನಕ್ಕೆ ಮಾಡಿಸಿಲ್ಲ ಅಂತ ಅಂದರೆ, ಮೇಲೆ ಎಲ್ಲಿರುತ್ತೋ ಅಲ್ಲಲ್ಲೇ ವೈರಿಂಗ್ ಬಂದಿರುತ್ತೆ, ಅವ್ರು ಅಲ್ಲಲ್ಲೇ ಕನೆಕ್ಷನ್ ಕೊಟ್ಬಿಡ್ತಾರೆ. ಅದೇನಾದ್ರು ಡಿಫಾಲ್ಟ್ ಆಯ್ತು ಅಂದರೆ ನಮ್ಗೆ ತಲೆನೋವಾಗುತ್ತೆ. ಈಗ ನಾವೇನು ವೈರಿಂಗ್ ಮಾಡಿದ್ದೀನೋ ಫುಲ್ಲು ಹೊಸಾದು ವೈರಿಂಗ್ ಮಾಡಿ ಫುಲ್ ಪ್ರತಿಯೊಂದು ಆದಂಥ ಸಪ್ರೇಟಾಗಿ ಏನು ಹೇಳ್ತೀವಿ ನಾವು, ಫ್ಯೂಸ್ ಬಾಕ್ಸ್ ಅಂತ ನೀವು ಹೇಳ್ತೀರಲ್ಲ, ಸಪ್ರೇಟ್ ಆದಂಗೆ ಒಂದು 2 ಫ್ಯೂಸ್ ಇಟ್ಟು ಎಲ್ಲ ಪ್ರತಿಯೊಂದು ಏನಾದ್ರು ವೈರಲ್ಲಿ ಪ್ರಾಬ್ಲಮ್ ಆಯ್ತಂದರೆ ಆ ಫ್ಯೂಸ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿಗೆ ಹೋಗ್ಬಿಡುತ್ತೆ. ಯಾಕಂದರೆ ಚಾರ್ಜಿಂಗು ಅಷ್ಟೇ ಆನ್ ಆ್ಯಂಡ್ ಆಫು. ಚಾರ್ಜಿಂಗ್ ಮುಂದೆ ಇಟ್ಟಿದ್ದೆ, ಚಾರ್ಜಿಂಗ್ಗೆ ತಿಂಡಿ ಹಾಕ್ಬಿಟ್ಟಿದ್ದೀನಿ, ಯಾರಿಗೂ ಗೊತ್ತಾಗಲ್ಲ. ಕ್ಲೀನಾಗಿರುತ್ತೆ. ಮಳೆ ಬಂದ್ರೂ ನಮ್ಗೆ ಅಕಸ್ಮಾತ್ ಅರ್ಜೆಂಟಾಗಿ ಏನೋ ಇದು ಮಾಡೋಕ್ಕಾಗಿಲ್ಲ ಅಂದ್ರೂ ಅದು ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದೊಂದು ಮಾಡಿ ಮುಗಿಸಿದ್ದೀನಿ. ನೀವೇನು ನೋಡಿರ್ತೀರ ಎಲ್ಲ ನಮ್ಮ ಅಪ್ಪನೇ ಮಾಡಿದ್ದು. ನಮ್ಮ ಅಪ್ಪನಿಗೂ ಕೆಲಸ ಬರುತ್ತೆ, ನನಗೂ ಬರುತ್ತೆ, ಇಲ್ಲ ಅಂತ ಅನ್ನಲ್ಲ. ನೀವು ನೋಡ್ಕೊಳ್ಳಿ. ನೀವು ಏನಾದ್ರು ಮಾಡೋಕ್ಕಿದ್ರೆ ನಿಮ್ಗೆ ಬೇಕಂದರೆ ಡೀಟೇಲಾಗಿ ಹೆಂಗೆ ಎಲ್ಲೆಲ್ಲಿ ವೈರಿಂಗ್ ಕೊಡಬೇಕಂತ ಹೇಳ್ತೀನಿ. ಏನಿಲ್ಲ, ನೀವು ನಾರ್ಮಲಾಗಿ ಹೆಡ್ಲೈಟ್ ಕನೆಕ್ಷನ್ಗೆ ಏನೇನು ಬೇಕಾಗುತ್ತೋ ಅಲ್ಲಿಗೆ ಕೊಟ್ಟಿದ್ದೀನಿ. ನಿಮ್ಗೆ ಈಗ ವೀಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ತೀನಿ. ಆಟೋ ಈಗ ಹೆಂಗೆ ಬಂದಿದೆ, ನೈಟ್ ಯಾವ ಲುಕ್ಕಲ್ಲಿ ಕಾಣಿಸುತ್ತೆ ಅನ್ನೋದು. ಬನ್ನಿ ಒಂದ್ಸರಿ ಎಲ್ಲ ಪ್ರತಿಯೊಂದು ನೀವು ಕ್ಲೀನಾಗಿ ಆಟೋ ಫುಲ್ ಲುಕ್ ಹೆಂಗಿದೆ ಕ್ಲೀನಾಗಿ ನೋಡ್ಕೊಂಬನ್ನಿ. ಫಸ್ಟು ನಿಮಗೆ ಆಟೋ ಎಲ್ಲೆಲ್ಲಿ ಏನೇನು ಮಾಡಿಸಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಓವರಾಲ್ ಫುಲ್ಲು ಒಂದು ಕ್ಯಾಪ್ಚರಿಂಗ್ ವೀಡಿಯೋ ಹಾಕ್ತೀನಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ವೀಡಿಯೋ ಅಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಬೇರೆ ಕಂಟೆಂಟ್ ಇದೆ, ನಾಳೆ ಬೇರೆ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಅದು ನೀವು ನೋಡ್ಕೊಳ್ಳಂಗಿದ್ರೆ ನೋಡ್ಕೊಳ್ಳಿ. ಬಟ್ ಅದು ಎಕ್ಸ್ಪೆನ್ಸಿವು, ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ನೀವೇನಾದ್ರು ಬೇಕು ತೊಗೋಬೇಕು ಅಂತಂದರೆ ನಾಳೆ ಕಂಟೆಂಟ್ ವೆಯ್ಟ್ ಮಾಡಿ. ಅದು ನಾಳೆ ಬರ್ಬೋದು, ಇಲ್ಲ ನಾಳೆ ಇದು ಬರ್ಬೋದು, ಒಟ್ನಲ್ಲಿ ಬಂದೇ ಬರುತ್ತೆ ಕಂಟೆಂಟು. ಇದು ನಾನು ಸಜೆಷನ್ ನಿಮಗೆ ಮಾಡ್ಬೋದು, ಮಾಡಿಸ್ಕೊಳ್ಳಿ ಈ ಥರ. ಇಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನಮ್ಮ ಕೆಲಸ ಗೊತ್ತಿರೋದ್ರಿಂದ, ನಮ್ಗೊಂದು ಸ್ವಲ್ಪ ವೈರಿಂಗ್ ಎಲ್ಲ ನಾಲೆಜ್ ಇರೋದ್ರಿಂದ, ಎಲೆಕ್ಟ್ರಾನಿಕ್ಸ್ ಮಾಡಿರೋದ್ರಿಂದ, ಒಂದು ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ನಮ್ಮಪ್ಪ ಸೇರ್ಕೊಂಡು ಮಾಡ್ಕೊಂಡ್ರಿ. ನಮ್ಮ ಅಪ್ಪಂಗೂ ಒಂದು ಸ್ವಲ್ಪ ಎಲ್ಲ ಗೊತ್ತು, ಅವರು ಎಲೆಕ್ಟ್ರಾನಿಕ್ಸ್ ಮಾಡಿರೋದು, ಅದಕ್ಕೆ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ನೀವು ಏನು ಮಾಡಿಸ್ಕೊಳ್ಳಿ ಅಂತಲ್ಲ, ನಿಮ್ಗೆ ಬೇಕಂದರೆ ಅದು ಹೆಂಗೆ ವೈರಿಂಗ್ ಎಲ್ಲೆಲ್ಲಿ ತೊಗೊಂಡೋಗಿದ್ದೀನಿ ಯಾವ ರೀತಿ ಎಲ್ಲ ನೀವು ನೋಡಿರ್ತೀರ, ನೀವು ಹಂಗೆ ತೊಗೋಬೋದು. ಏನಿಲ್ಲ, ಪ್ಲಸ್ಸು ಬ್ಲೂ ರೆಡ್ಡು ಅವೆರಡು ವೈರಿಂಗ್ ರೆಡ್ ಎಲ್ಲಿಗೆ ಕನೆಕ್ಷನ್ ಬೇಕು ಅದು ಮಾತ್ರ ತೊಗೊಳ್ಳಿ. ನೀವೇ ಮಾಡ್ಬೋದು ಅಂತ ಏನಿಲ್ಲ. ಸೀದಾ ಅಲ್ಲಿಂದ ಎಳ್ಕೊಂಬರ್ತೀರ ಅಂತಂದರೆ ಒಂದು ಟೋಟಲ್ ಕಾಸ್ಟು 800 ರೂಪಾಯಲ್ಲಿ ಮುಗ್ದೋಗುತ್ತೆ. ನೀವೇ ಮಾಡ್ಕೋತೀನಿ ಅಂದರೆ ಹೆಂಗೆ ಬೇಕಂದರೆ ಐಡಿಯಾ ಕೊಡ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಅಂತ, ನಾನೇ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಒಂದು ಕಮೆಂಟ್ ಹಾಕಿ, ನಿಮ್ಮ ಕ್ಲೀನಾಗಿ ಎಲ್ಲ ಗೈಡ್ ಮಾಡಿಕೊಡ್ತೀನಿ ಹೆಂಗೆ ಅಂದ್ಬಿಟ್ಟು. ನಮ್ಮ ಅಪ್ಪನೂ ಇರ್ತಾರೆ, ಅವ್ರಿಗೂ ಬೇಕಂದರೆ ಗೈಡ್ ಮಾಡಿಸ್ಕೊಡ್ತೀನಿ. ಬನ್ನಿ ಈಗ ಫುಲ್ಲಾಗಿ ವೀಡಿಯೋಲಿ ಚೆಕ್ ಮಾಡಿ ಹೇಳ್ತೀನಿ. ಅದಾದಮೇಲೆ ಒಂದು ಫುಲ್ ಶಾರ್ಟು ಬರುತ್ತೆ, ನೋಡ್ಕೊಳ್ಳಿ ಹೆಂಗೆ ಬಂದಿದೆ ಅಂದ್ಬಿಟ್ಟು. ಅಷ್ಟೇ, ಅಲ್ಲಿಗೆ ವೀಡಿಯೋ ಎಂಡ್ ಆಗುತ್ತೆ. ನೋಡಿ, ಈಗ ಆಟೋ ಹಿಂಗಿದೆ. ಈಗ ಪ್ರತಿಯೊಂದು ಫುಲ್ಲಾಗಿ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಏನಿಲ್ಲ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದೀನಿ. ಬನ್ನಿ ಈಗ ಪ್ರತಿಯೊಂದು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ನೋಡಿ, ಈಗ ಆಟೋ ಶೀಟ್ ಒಳಗಡೆ ಕೂತ್ಕೋತಾ ಇದ್ದೀನಿ. ನೋಡಿ, ಬೀಗ ಆನ್ ಆಗಿದೆ. ಇದು ಆಟೋ, ಹಿಂದೇನು ನಿಮ್ಗೆ ಕಾಣಿಸ್ತಾ ಇಲ್ಲ. ಇವಾಗಲೂ ನೋಡಿ, ಇದು ಪಾರ್ಕಿಂಗ್ ಲೈಟು. ಫೋಕಸ್ ಲೈಟ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಹಿಂದೆ ಫುಲ್ ಆನ್ ಆಗುತ್ತೆ. ಆನ್ ಮಾಡ್ತಿದ್ದೀನಿ. ಇಷ್ಟು ಪಿಂಕು, ಯೆಲ್ಲೋ ಪ್ಲಸ್ಸು ಬ್ಲೂ ಇಲ್ಲಿಗೆ ಹಾಕಿದ್ದೀನಿ. ನಿಮಗೆ ಇನ್ನೂ ಒಂದು ಸಸ್ಪೆನ್ಸ್ ಇದೆ, ಅದು ತೋರಿಸ್ತೀನಿ ನೋಡಿ. ಈಗ ಇದು ಹಿಂಗಿದೆ ಅಲ್ವಾ, ಈಗ ನೋಡಿ ಮತ್ತೆ ನನಗಿನ್ನೂ ಬ್ರೈಟ್ನೆಸ್ ಬೇಕು ಬೇರೆ ಅಂತಂದರೆ ಇನ್ನೂ ಹಾಕಿದ್ದೀನಿ ವೈಟ್. ನೋಡಿ, ಪ್ಯಾಸೆಂಜರ್ ವಾಲು ಅವ್ರಿಗೂ ಫುಲ್ಲಾಗಿ ಕ್ಲೀನಾಗಿದೆ. ನಿಮಗೆ ಅದು ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಸ್ವಿಚ್ ತೋರಿಸ್ತೀನಿ ನಿಮಗೆ. ಈಗ ಹಿಂಗೆ ಕಾಣಿಸುತ್ತೆ ಅಷ್ಟೇ. ಸ್ವಿಚ್ಚಲ್ಲಿ ಇಟ್ಟಿದೆಯಾ ಅಂತ ಅಂದರೆ ನೋಡಿ, ಇದು ಸ್ವಿಚ್ಚು ಇಲ್ಲಿದೆ. ಇದು ಆನ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಈ ಕೆಳಗಡೆ ಇದೇನು ನೋಡ್ತಾ ಇದ್ದೀರಾ ನೋಡಿ, ಹೆಡ್ಲೈಟು ಇದು ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಹೆಡ್ಲೈಟು ಈಗ ಪಾರ್ಕಿಂಗ್ ಆನ್ ಆಯಿತು, ಹೆಡ್ಲೈಟ್ ಆನ್ ಆಗಿದ ತಕ್ಷಣ ಇದು ಆನ್ ಆಗುತ್ತೆ. ಇದು ಟೋಟಲ್ ಮುಂದೆದು ಅಷ್ಟೇ. ಮುಂದೆ 2 ಗ್ರೀನ್ ಕಲರ್ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಿರ್ಬೋದು. ಈಗ ನಿಮಗೆ ಗ್ರೀನ್ ಕಲರ್ ಇದು ಮುಂದೆದು ಆಫ್ ಮಾಡ್ತೀನಿ ನೋಡಿ. ನೀವು ಕೇಳ್ಬೋದು, ಗುರು ಚಾರ್ಜಿಂಗ್ ಎಲ್ಲಿ ಏನು ಮಾಡಿದೆಯಾ ಗುರು ಅಂತ. ನೋಡಿ, ಇದೇನು 4 ಸ್ವಿಚ್ ಕೊಡ್ತಾನಲ್ಲ, 4 ಸ್ವಿಚ್ಚಲ್ಲಿ CNG ಪೆಟ್ರೋಲ್ಗೆ
ಹಜಾರ್ಡ್ಗೆ ಇದೊಂದು ಹಾಕಿದ್ದೀನಿ. ಇದು 2 ಡಮ್ಮಿ ಕೊಡ್ತಾನೆ ನನ್ನ ಮಗ, ಅವನೇನಕ್ಕೂ ಯೂಸ್ ಇಲ್ಲ. ಅದಕ್ಕೆ ಈ ಸ್ವಿಚ್ಚನ್ನು ಎತ್ಕೊಂಡು ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ, ವೈಟ್ಗೆ. ಇದು ಎತ್ಕೊಂಡು ಚಾರ್ಜಿಂಗ್ ಯೂಸ್ ಮಾಡಿದ್ದೀನಿ. ಎಲ್ಲಿ ಚಾರ್ಜಿಂಗು ಅಂತಂದು ನೋಡಿ 2 ವೋಲ್ಟ್ ಇಲ್ಲಿಗೆ ಬಂದಿದೆ. ಈ ಬ್ಯಾಕ್ ಸೈಡ್ ಹಾಕ್ಬಿಟ್ಬಿಟ್ಟಿದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಚಾರ್ಜಿಂಗ್ ಆನ್ ಮಾಡಿದ ತಕ್ಷಣ ಬ್ಲೂ ಲೈಟ್ ಬರುತ್ತೆ ನೋಡಿ, ಬಂತ ಬ್ಲೂ ಲೈಟು. ಇದು ಚಾರ್ಜಿಂಗು ನನಗೆ ಗೊತ್ತಾಗ್ಬಿಡುತ್ತೆ, ನಂಗೆ ಈಸಿ. ನಾರ್ಮಲಾಗಿ ಏನು ಸ್ವಿಚ್ ಇದೆಯೋ ಇದು ಇಲ್ಲಿಗೆ ಇಟ್ಬಿಟ್ಟಿದ್ದೀನಿ, ಸ್ಪೀಕರ್ ಇಲ್ಲಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಹಾಕೋಬೇಕು. ಇಲ್ಲಿಗೆ ಇದೇನು ಅಷ್ಟು ಬೆಳಕು ಬರೋಲ್ಲ, ಇಲ್ಲಿಗೆ ಒಂದು ಹಾಕೋತೀನಿ. ಇದು ರೆಡಿ ಮಾಡ್ತೀನಿ ಕೂತ್ಕೊಂಡು, ಇದು ಏನು ಸುಮ್ಮನೆ ಬಿಡೋಲ್ಲ, ನಿಮ್ಗೆ ತೋರಿಸ್ತೀನಿ. ಈಗ ಹಿಂದೆದು ಬನ್ನಿ, ಹಿಂದೆದು ವ್ಯೂ ಹೆಂಗಿದೆ ತೋರಿಸ್ತೀನಿ. ಇದು ನೋಡಿ, ಇದು ಫುಲ್ ಹಿಂದೆ ವ್ಯೂ. ಹಿಂದೆ ಒಟ್ಟು 3 ಲೈಟ್ ಹಾಕಿದ್ದೀನಿ, ನೀವೇ ನೋಡ್ತೀರ. ರೆಡ್ಡು, ಬ್ಲೂ, ಗ್ರೀನು 3 ಲೈಟ್ ಹಾಕ್ಬಿಟ್ಬಿಟ್ಟಿದ್ದೀನಿ. ಹೆಡ್ಲೈಟ್ ಆಫ್ ಮಾಡಿದ ತಕ್ಷಣ ಇದು ನೈಟಲ್ಲಿ ಮಾತ್ರ ವಿಸಿಬಲ್ ಆಗೋದು, ಡೇ ಹೊತ್ತಲ್ಲಿ ಏನು ವಿಸಿಬಲ್ ಆಗೋಲ್ಲ. Never the same. Never you calling my name. I'm taking my sweet time. Hey, whatever the plan, I know I'm holding the best of me out of my head. I know you always understand. Bring me into golden sunlight. If I'm going with you, I know we'll get to the other